ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ಇವತ್ತ ಏನಂದ್ರೆ ಸಂಜೆ ಕಡೆಗೆ ವಿಡಿಯೋ ಮಾಡ್ಲತ್ತೀನಿ ರೀ. ಅಂದ್ರೆ ನೈಟ್ ಊಟಕ್ಕೆ ಏನು ಮಾಡ್ಬೇಕಂಥೇಳಿ ಸುಮ್ಮನೆ ಕುಂತಿದ್ದ. ಆವಾಗ ನನ್ನ ಮಕ್ಕಳು ಮಮ್ಮಿನ ಇದು ಫ್ರೈಡ್ ರೈಸ್ ಮಾಡೋ ಅಂತ ಹೇಳಿದ್ರು. ಹಾಗಾಗಿ ಸರಿಯಪ್ಪ ಅಂತ ಕೇಸಿಂದ ಅಡುಗೆ ಜಲ್ದಿನೇ ಮಾಡ್ತೀನಿ ರೀ, 7ಕ್ಕೆಲ್ಲ ಆಗೋಗಿರ್ತದೆ. ಬಟ್ ಇವತ್ತು ಫ್ರೈಡ್ ರೈಸ್ ಮಾಡಂತ ಹೇಳಿದ್ರಲ್ಲ, ಅಕ್ಕ ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ದಾಗ ಟೈಮ್ ಆಗಿ ಹೋಯ್ತು. ಇದು ಮುಂಜಾನೆ ಬ್ರೇಕ್ಫಾಸ್ಟ್ನು ಆಗಿ ತಿನ್ಬೋದು ರೀ, ಮತ್ತು ಮಧ್ಯಾಹ್ನ ಊಟ ಮತ್ತು ನೈಟ ಡಿನ್ನರ್ಗೆ ತಿನ್ಬೋದು ರೀ. ಟೇಸ್ಟ್ ಅಂತೂ ಮಸ್ತ್ ಇರ್ತದೆ. ಹುಡುಗರಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ಬರ್ರಿ ಅದು ಹೆಂಗೆ ಮಾಡೋದು ಅಂಥೇಳಿ ನೋಡಮ್ಮಿ. ಫಸ್ಟಿಗೆ ನಿಮ್ಮಲ್ಲಿ ಬಾಸ್ಮತಿ ಅಕ್ಕಿತ್ತಂದ್ರೆ ಬಾಸ್ಮತಿದು ಫಸ್ಟ್ ರೈಸ್ ಮಾಡ್ಕೊಳ್ರಿ. ಇಲ್ಲ ಅಂತಂದ್ರೆ ನಾರ್ಮಲ್ ರೈಸ್ ನೋಡಿರಿ. ಈ ಥರ ನಾ ಫಸ್ಟ್ ರೈಸ್ ಮಾಡಿ ಇಟ್ಕೊಂಡಿನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ನಾರ್ಮಲ್ ರೈಸ್ ಯಾವ ಥರ ಮಾಡ್ತಿರೋ ಆ ಥರ ಮಾಡ್ಕೊಡ್ಬೇಕು. ಒಂದು ಸ್ವಲ್ಪ ನಿಮ್ಗೆ ಆಯಿತು ಅಂತಂದ್ರೆ ಆವಾಗಲೇ ಒಂದು ನಿಂಬೆಹಣ್ಣು ಅರ್ಧ ಹೋಳ್ಕಿಂತನೂ ಸ್ವಲ್ಪ ಕಮ್ಮಿ ನಿಂಬೆಹಣ್ಣು ಹಾಕ್ಕೋಬೇಕ್ರಿ. ಇಲ್ಲ ಅಂತಂದ್ರೆ ಆಮೇಲೆ ರೈಸ್ ಮಾಡೋ ಟೈಮಿಗೆ ಹಾಕೊಂಡ್ರೆ ಬರ್ತದೆ. ನಾ ಈಗ ರೈಸ್ ಮಾಡ್ಕೊಂಬೋ ಟೈಮಿನಾಗ ಹಾಕೊಂಡಿಲ್ಲ, ಅದಕ್ಕೆ ಆಮೇಲೆ ಹಾಕೋತೀನಿ. ಈಗ ಬರೀ ಪ್ಲೇನ್ ರೈಸ್ ಮಾಡಿಟ್ಟಿನಿ. ಆಮೇಲೆ ಇದಕ್ಕೇನು ಬೇಕಂತೇಳಿ ನಿಮ್ಗೆ ಹೇಳ್ತೀನಿ ಬರ್ರಿ. ಈಗ ನೋಡ್ರಿ, ಇದಕ್ಕೇನು ಬೇಕಂದ್ರೆ ಫಸ್ಟ್ ಕ್ಯಾರೆಟ ಮತ್ತು ಕ್ಯಾಪ್ಸಿಕಮ್ ಅಂದ್ರೆ ದಪ್ಪನ ಮೆಣಸಿನ್ಕಾಯಿ, ಇದು ಎಲೆಕೋಸು ರೀ. ಈ ಕಡೆ ಎಲೆಕೋಸು ಅಂತಾರೆ, ನಮ್ಮ ಕಡೆ ಪತ್ತಾ ಗೋಬಿ ಅಂತಾರೆ. ಮತ್ತು ಉಳ್ಳಾಗಡ್ಡಿ, ಹಸಿ ಮೆಣಸಿನ್ಕಾಯಿ, ಬೀನ್ಸ ಇಷ್ಟು ತೊಗೊಂಡಿನಿ ರೀ. ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ. ಮತ್ತು ಒಂದು ಅರ್ಧ ಇಷ್ಟು ಹಾಕಲ್ರಿ ತೊಗೊಂಡಿನಿ. ಖರೆ ಅರ್ಧ ಹೋಳು ತೊಗೊಂಡಿನಿ, ಬಟ್ ನಿಂಬೆಹಣ್ಣು ಇಷ್ಟು ಹಾಕಲ್ಲ. ನಿಂಬೆಹಣ್ಣು ತೊಗೊಂಡಿನಿ ಮತ್ತು ಕೊತ್ತಂಬರಿ ಸೊಪ್ಪು, ಇನ್ನೊಂದು ಕಾಳು ಮೆಣಸಿನ ಪುಡಿ ಇದಾರೆ. ಇದಷ್ಟು ಅದಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊತೀನಿ. ಬಟ್ ನಾ ರುಬ್ಕೊಂಡಿನಿ. ಈಗ ಇಷ್ಟು ಬೇಕಾಯ್ತವ. ಈಗ ಹೆಂಗೆ ಮಾಡೋದು ಅಂಥೇಳಿ ನೋಡಂಬರ್ರಿ. ನೋಡ್ರಿ, ಈಗ ಒಂದು ಕಡಾಯಿ ಬಿಸಿಗಿಟ್ಟಿನಿ. ಅದು ಬಿಸಿ ಆದ್ಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕೋರಿ, ಚಂದ ಇರ್ತದೆ ತಿನ್ನಕ್ಕೆ. ಈ ಜೀರಿಗೆ ಹಾಕೋರಿ, ಉಳ್ಳಾಗಡ್ಡೆ ಹಾಕೋರಿ. ಈಗ ನಿಮಗೆ ಎಷ್ಟು ಬೇಕು ಅಷ್ಟು ತಗೋರಿ. ಆ ರೈಸ್ ಎಷ್ಟು ಮಾಡ್ಲತ್ತೀರಿ ಅಷ್ಟ್ರ ಮೇಲೆ ತರಕಾರಿ ತೊಗೋರಿ. ಹೆಚ್ಚಿಗೆ ಹಾಕಿದ್ರು ಪರವಾಗಿಲ್ಲ, ಟೇಸ್ಟ್ ಚಂದ ಇರ್ತದೆ ರೀ. ಬೇರೆ ತರಕಾರಿ ಎಲ್ಲ ತಿನ್ನತ್ತೀರಿ, ಚಂದ ಆಗ್ತದೆ. ಈಗ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಳತ್ತೀನಿ. ಬ್ಲ್ಯಾಕ್ ಪೆಪ್ಪರ್ ಹಾಕೊತಿರಲ್ಲ ಅಂದ್ರೆ ಕಾಳು ಮೆಣಸಿನ ಪುಡಿ ಹಾಕೋತಿರಲ್ಲ, ಹಾಗಾಗಿ ನೋಡ್ಕೊಂಡು ಹಾಕೋರಿ. ಈಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ. ಇದೀಗ ಚಂದ ಫ್ರೈ ಮಾಡ್ಕೊರಿ. ಈ ಫ್ರೈ ಆದಮೇಲೆ ಗಜ್ರಿಕಾಯಿ, ಕ್ಯಾಪ್ಸಿಕಮ, ಬೀನ್ಸ ಮತ್ತು ಪತ್ತಾ ಗೋಬಿ ಹಾಕೋರಿ. ಇಷ್ಟನ್ನು ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೋರಿ. ಇದು ತರಕಾರಿನ ಹೆಚ್ಚಿಗೆ ಬೇಯೋದೇನು ಬೇಡ್ರಿ, ಸ್ವಲ್ಪ ಬೇಯ್ದ್ರೆ ಸಾಕು. ಇದಕ್ಕೀಗ ಸ್ವಲ್ಪ ತರಕಾರಿ ಚಂದ ಬೇಯಬೇಕಂತಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ನೋಡ್ರಿ, ಉಪ್ಪು ಹಾಕೊಳತ್ತೀನಿ. ಈಗ ಚಂದ ಫ್ರೈ ಮಾಡ್ಕೊರಿ. ಉಪ್ಪು ಹಾಕಿದ್ಮೇಲೆ ನೋಡ್ರಿ, ಇಷ್ಟು ಫ್ರೈ ಆಗ್ಯದ. ಈಗ ರೈಸ್ ಹಾಕೊತೀನಿ. ರೈಸ್ ಹಾಕ್ಕೊಂಡು ಚಂದ ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ಕಾಳು ಮೆಣಸಿನ ಪುಡಿ ಹಾಕೊಳತ್ತಿದ್ದಾರೆ. ಆಯಿತು, ಕೊತ್ತಂಬರಿ ಮತ್ತು ನಿಂಬೆಹಣ್ಣು ಇಷ್ಟು ಹಾಕ್ಕೊಂಡು ಚಂದ ಮಿಕ್ಸ್, ಸ್ವಲ್ಪ ರೈಸ್ ಬಿಸಿಯಾಗಿ ಹಸ್ತನ ಚಂದ ಮಿಕ್ಸ್ ಮಾಡಿದ್ರೆ ನಮ್ಮದು ಫ್ರೈಡ್ ರೈಸ ರೆಡಿ ಐತ್ರಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ಯದ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಮತ್ತು ಯಾವ ಥರ ಐತೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡಿದ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಥ್ಯಾಂಕ್ ಯು ಸೋ ಮಚ್. ಬಾಯ್.
ನನ್ನ ಮಗ ಟೇಸ್ಟ್ ಮಾಡ್ದನ್ರಿ, ಅವ್ನಿಗೆ ಇಷ್ಟ ಆಯಿತು. ಬಟ್ ನಾ ಟೇಸ್ಟ್ ಮಾಡಿದಾಗ ನಂಗೆ ಒಂದು ಸ್ವಲ್ಪ ಖಾರ ಅನ್ಸ್ಲತ್ತಿತ್ತು. ಕಾಳು ಮೆಣಸಿನ ಪುಡಿ ಹಾಕೋ ಟೈಮಿನಾಗ ಸ್ವಲ್ಪ ನೋಡ್ಕೊಂಡು ಹಾಕೋರಿ. ಮತ್ತು ಹಸಿ ಮೆಣಸಿಗೆ ಎರಡೂ ಯಾಕಂದ್ರೆ ಎರಡೂ ಖಾರ ಇರ್ತಾವೆ. ನನಗೆ ಅಷ್ಟು ಖಾರ ಜಾಸ್ತಿ ತಿನ್ನಲ್ಲ ನಾನು, ಹಾಗಾಗಿ ಸ್ವಲ್ಪ ನನಗೆ ಖಾರ ಆಗ್ಲಿತ್ತು. ಬಟ್ ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ನೀವು ಮನೆಯಾಗ ಟ್ರೈ ಮಾಡಿರಿ.